ನನ್ನ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು ಆ್ಯಂಡ್ ನನಗೆ ಟೈಮೇ ಇರಲಿಲ್ಲ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋಕ್ಕೆ. ಫಸ್ಟು ಅರ್ಧನಾದೀಶ್ವರ ಅಂದ್ಕೊಂಡೆ, ಬಟ್ ಅವ್ನಿಗೆ ಜುಟ್ಟಿರಲಿಲ್ಲ ಆ್ಯಂಡ್ ನಂಗೆ ಹೈರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಹೇರ್ ಸ್ಟೈಲ್ ಎಲ್ಲ. ಸೊ ನಾನು ಕೋಕೋನಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಂದು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಒಂದು ದೊಡ್ಡ ಕೋಕೋನಟ್ ಥರ ಮಾಡಿಕೊಂಡು ಅವನ ಲೆಂತ್ಗೆ ಎಷ್ಟು ಬೇಕೋ ಕರೆಕ್ಟಾಗಿ ಕೋಕೋನಟ್ ಶೇಪಲ್ಲಿ ಚಾಕ್ ಪೀಸಲ್ಲಿ ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಮೇಲ್ಗಡೆ ಭಾಗನ ನಾನು ಬ್ರೌನ್ ಕಲರ್ ಮಾಡಲ್ಲ, ಬಟ್ ಆಲ್ಸೋ ಬ್ರೌನ್ ಕಲರ್ ನಿಮಗೆ ಸಿಕ್ಕಿದ್ರೆ KG ಕಾರ್ಡ್ಬೋರ್ಡ್ ಪ್ಲೀಸ್ ಅದನ್ನೇ ಯೂಸ್ ಮಾಡಿ. ನನಗೆ ಸಿಗಲಿಲ್ಲ. ಮೇಲ್ಗಡೆ ನಾನು ವೈಟ್ ಹಾಕ್ತೀನಿ ಯಾಕೆಂದರೆ ಕೋಕೋನಟ್ ಒಳಗಡೆ ಇರೋ ಥರ. ಸೊ ನಾನು ಕೋಕೋನಟ್ಟು ಮತ್ತು ಟೋಪಿಗೆ ನಾನು ಟ್ರಯಾಂಗಲ್ ಅಂದರೆ ಕೋನ್ ಶೇಪಲ್ಲಿ ಫಸ್ಟು ಸ್ಟೇಪಲ್ ಮಾಡಿಬಿಟ್ಟು ಆಮೇಲೆ ಕಲರ್ ಮಾಡಿದೆ. ಬಟ್ ಆಮೇಲೆ ನಾನು ತೆಂಗಿನಕಾಯಿ ಗುಂಜು ಅಂಟಿಸೋವಾಗ ನಾನು ತೆಕ್ಕೊಂಡೇ ಮಾಡಿದೆ. ಸೊ ಅದನ್ನು ನೀವು ಪೇಂಟ್ ಎಲ್ಲ ಮಾಡೋದಾದರೆ ಹಾಗೆ ಓಪನ್ನೇ ಇರಲಿ, ಗುಂಜು ಹಾಕಾದ್ಮೇಲೆ ನಾವು ಅದನ್ನ ಅಂಟಿಸ್ಬೋದು. ನೆಕ್ಸ್ಟು ನಾವು ತೆಂಗಿನಕಾಯಿ ಗುಂಜನ್ನೆಲ್ಲ ನೀಟಾಗಿ ಫೆವಿಕಾಲ್ ಹಾಕಿ ಒಂದು ಸ್ವಲ್ಪ ಭಾರ ಇಟ್ಟು ಒಂದೇ ಡೈರೆಕ್ಷನ್, ಮೇಲಿಂದ ಕೆಳಗಡೆ ಒಂದೇ ಡೈರೆಕ್ಷನ್ ಇರಬೇಕು. ಸೊ ಆವಾಗ ಕೋಕೋನಟ್ ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಹೆಂಗೆಂಗೋ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಉದ್ದುದ್ದ ಇರಬೇಕು. ಆ ಗುಂಜು ಏನು ನಾವು ಅಂಟಿಸ್ತೀವಿ ಅದು ಫುಲ್ ಉದ್ದುದ್ದ ಇದ್ರೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಾಣುತ್ತೆ. ನಾನು ಫೈನಲ್ ಆಗಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ಬೋದು ಟೋಪಿ ನಾನು ಹಾಗೆ ಇತ್ತು, ಹಾಗೆ ಅಂಟ್ಸಕ್ಕೆ ಹೋದೆ, ಅದು ಸರಿ ಹೋಗಲಿಲ್ಲ ಯಾಕೆಂದರೆ ಫೆವಿಕಾಲ್ ಎಲ್ಲ ಹಾಕಿದಾಗ ಒದ್ದೆ ಆಗಕ್ಕೆ ಶುರು ಆಯಿತು. ಸೊ ನಾನು ಅದನ್ನು ತೆಗೆದುಬಿಟ್ಟು ನೀಟಾಗಿ ಅಸೆಂಬಲ್ ಮಾಡಿಕೊಂಡೆ ಎಲ್ಲ ಗುಂಜನ್ನ. ಅದಾದಮೇಲೆ ಕೆಳಗಡೆ ಮತ್ತು ಎಕ್ಸ್ಟ್ರಾ ಏನೇನಿದೆಯೋ ಎಲ್ಲ ಟ್ರಿಮ್ ಮಾಡ್ಬೋದು. ನಿಮಗೆ ಗ್ಯಾಪ್ ಎಲ್ಲರೂ ಇದೆ ಅಂತ ಅನಿಸ್ತಾ ಇದ್ರೆ ಹೊಟ್ಟಲ್ಲಿ ನಾನು ಫೆವಿಕಾಲ್ ಹಾಕಿ ಆಮೇಲೆ ಹೊಟ್ಟೆಲೆಲ್ಲ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಿದೆ. ಸೊ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಏನೂ ಗ್ಯಾಪ್ಸ್ ಇರಲಿಲ್ಲ. ಸೊ ಒಂದಿನ ಫುಲ್ ಹಾಗೆ ಬಿಟ್ಬಿಟ್ಟಿದ್ವಿ. ನೆಕ್ಸ್ಟ್ ಡೇ ಮೇಲ್ಗಡೆಗೆ ವೈಟ್ ಪೇಂಟ್ ಹಾಕಿ ನಾನು ಫುಲ್ ಟ್ರಿಮ್ ಎಲ್ಲ ಮಾಡಿಕೊಂಡೆ, ಮೇಲ್ಗಡೆ ಎಲ್ಲ ಏನು ಗುಂಜು ಬರ್ತಲೇ ಇರೋ ಥರ. ಆಮೇಲೆ ಸ್ಕೆಚ್ ಪೆನ್ನಲ್ಲಿ ನೀಟಾಗಿ ತೆಂಗಿನಕಾಯಿ ಒಳಗಡೆ ಹೆಂಗಿರುತ್ತೋ ಅದೇ ಥರ ಎಫೆಕ್ಟ್ ಕೊಡೋಕ್ಕೆ ತುಂಬ ಟ್ರೈ ಮಾಡಿದೆ. ಬಟ್ ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಬರೀ KG ಕಾರ್ಡ್ಬೋರ್ಡ್ ಇದ್ದಿದ್ದರಿಂದ ನಾನು ಅದಕ್ಕೆ ಆಮೇಲೆ ಕಾರ್ಡ್ಬೋರ್ಡಲ್ಲಿ ಅಂದರೆ ಈ ಲ್ಯಾಪ್ಟಾಪ್ ಬ್ಯಾಗ್ಸು ಅಥವಾ ಅಮೆಝಾನ್ ಪಾರ್ಸೆಲ್ ಬಾಕ್ಸ್ಗಳಿರುತ್ತಲ್ಲ, ಸೊ ಅದರಲ್ಲಿ ನಾನು ಸ್ಟ್ರೆಂಥನಿಂಗ್ ಕೊಟ್ಟಿನಿ. ಒಳಗಡೆಗೆ ಆರುಷ್ಗೆ ನೇತಾಕಕ್ಕೆ, ಮಗಂಗೆ ನೇತಾಕಕ್ಕೆ ಲಾಡಿ ಇರುತ್ತಲ್ಲ ಅದನ್ನು ಉದ್ದಕ್ಕೆ ಮಾಡಿಬಿಟ್ಟು ಸ್ಟ್ರೆಂತ್ ಇರಲಿ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಇಟ್ಬಿಟ್ಟು ಹಾಕಿ ನೀಟಾಗಿ ಸ್ಟೇಪಲ್ ಮಾಡಿಕೊಂಡು ಟ್ರೈ ಮಾಡಿದ್ವಿ. ಇಲ್ಲಿ ಮಧ್ಯ ವೈಟ್ ಮಾರ್ಕ್ ಮಾಡಿನಲ್ಲ, ನಾನು ಅಲ್ಲಿ ಕಟ್ ಮಾಡ್ತೀನಿ ಸೊ ದಟ್ ಒಳಗಡೆ ಅವನಿಗೆ ಹಾಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಇವಾಗ ಅವನಿಗೆ ಚುಚ್ತಾ ಇತ್ತು, ಸೊ ಆ ಪಾರ್ಟು ಮಧ್ಯ ಕಟ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಹೌ ದ ಕಾಸ್ಟ್ಯೂಮ್ ಲುಕ್. ಹಿ ವಾಸ್ ಆ್ಯಕ್ಚುಲಿ ವೆರಿ ಕಂಫರ್ಟಬಲ್. ನಾನು ಅವ್ನಿಷ್ಟು ಕಂಫರ್ಟಬಲ್ ಆಗಿರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಹಾಕೋತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ನೋಡ್ಬೋದು ನೀವು ಹತ್ರ ಕಟ್ ಮಾಡಿದ್ದೀನಿ. ಆ್ಯಂಡ್ ಆ ಲಾಡಿ ಕಟ್ಟೋಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಅವನಿಗೆ ಕೇಳಿದ್ವಿ ಚುಚ್ಚುತ್ತಾ ಅಂತ, ಅವ್ನು ಚುಚ್ಚಲ್ಲ ಅಂತಲೂ ಹೇಳಿದ್ದ. ಸೊ ಈ ಥರ ಇತ್ತು. ನಿಮಗೂ ಇಷ್ಟ ಆದರೆ ಇದನ್ನ ಟ್ರೈ ಮಾಡಿ. ಆಮೇಲೆ ನಾನು ಆರುಷ್ಗೆ ಒಂದು ಚಿಕ್ಕ ಪೊಯಮ್ ಥರನೂ ಹೇಳ್ಕೊಟ್ಟಿದ್ದೆ, ಅದನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಮಕ್ಳಿಗೂ ಕೇಳಿಸಿ. ತೆಂಗಿನಕಾಯಿ ಯಾರಿಗೆ ಬೇಕು 50 ರೂಪಾಯಿ ತೆಂಗಿನಕಾಯಿ, ನಿಮ್ಗೆ ಬೇಕಾ ತಗೋರಿ.